ಸರ್ಕಾರ ಉಳಿಲಿ ಬೀಳಲಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರದು, ಸಿದ್ದರಾಮಯ್ಯನವರು ಇಳಿಯಬಾರದು. ಇದು ಒಂದೇ ಅಜೆಂಡಾ. ಸಂಕ್ರಾಂತಿ ಕ್ರಾಂತಿ ಅಂತೂ ಗ್ಯಾರಂಟಿ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ತಡೆಯಲಿಕ್ಕೆ ಹೊರಟಂತ ಸಿದ್ದರಾಮಯ್ಯನವರ ಬಣ ಈ ಸರ್ಕಾರವನ್ನೇ ಉಳಿಸ್ತದೋ, ಅವರು ಒಂದೋ ಕ್ರಾಂತಿ, ಬಂಡಾಯ, ಸುನಾಮಿಯೋ, ಭೂಕಂಪವೋ ಯಾವುದಕ್ಕೋ ಕಾರಣ ಆಗುವಂಥ ಒಂದು ಹೆಜ್ಜೆಯನ್ನ ಖಂಡಿತವಾಗಿ ಇಡ್ತಾರೆ, ನೋ ಡೌಟ್. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಹೆಚ್ಚು ಕಮ್ಮಿ ಪಕ್ಕಾ ಆಗಿದೆ. ಅದನ್ನು ಹಿಂದಿನ ವಿಡಿಯೋದಲ್ಲೂ ನಾನು ಹೇಳಿದ್ದೇನೆ. ಡಿ ಕೆ ಶಿವಕುಮಾರ್ ಕೊನೆಯ ದಿನದ ಅಧಿವೇಶನದಲ್ಲಿ ಕಾಣಿಸ್ಕೊಂಡಿಲ್ಲ. ಅವರು ಅಂಕೋಲದ ಒಂದು ಜಗದೀಶ್ವರಿ ದೇವಸ್ಥಾನಕ್ಕೆ ಶತ್ರು ಹರ ಯಜ್ಞವನ್ನ ಮತ್ತು ಹರಕೆ ತೀರಿಸಲಿಕ್ಕೆ ಅವರು ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ಆದರೆ ಅದೇ ಹೊತ್ತಿನಲ್ಲಿ ಕೊನೆಯ ದಿನ ಸಿದ್ದರಾಮಯ್ಯನವರು ಡಿ ಕೆ ಶಿ ಅವರ ಸಿಎಂ ಪಟ್ಟದ ಪದಗ್ರಹಣಕ್ಕೆ ಪಕ್ಕಾ ಒಂದು ಚೆಕ್ಮೇಟ್ ಅನ್ನ ಇಟ್ಟದ್ದು ಕಾಣಿಸ್ತಾ ಇದೆ. ಅವರ ಕನಸಿಗೆ ಬೆಂಕಿ ಇಟ್ಟದ್ದು ಕಾಣಿಸ್ತಾ ಇದೆ. ನಾನೇ 5 ವರ್ಷದ ಮುಖ್ಯಮಂತ್ರಿ, ನನ್ನನ್ನು ಕೇಳುವವರು ಯಾರೂ ಇಲ್ಲ, ನಮಗೆ ನಾವೇ ಇಲ್ಲಿ ನಾಯಕರು, ಜನರೇ ನಮ್ಮ ಪ್ರಭುಗಳು, ಜನ ಅಧಿಕಾರ ಕೊಟ್ಟಿದ್ದಾರೆ, ನಾನೇ 5 ವರ್ಷ ಮುಖ್ಯಮಂತ್ರಿ, ಈ ರೀತಿಯ ಘೋಷಣೆಯನ್ನ ಮಾಡುವ ಮೂಲಕ, ಅದೇನೋ ಯಾವುದೋ ಸಭೆ ಸಮಾರಂಭದಲ್ಲಲ್ಲ, ತಮ್ಮ ಆಪ್ತ ಬಣದ ಮಧ್ಯೆ ಅಲ್ಲ, ಅಥವಾ ಪಕ್ಷದ ಕಚೇರಿ ಮೀಟಿಂಗ್ ಅಲ್ಲ, ಯಾವುದೂ ಅಲ್ಲ, ನೇರವಾಗಿ ವಿಧಾನಸೌಧದ ಅಧಿವೇಶನದ ಕೊನೆಯ ದಿನ ಬಿಜೆಪಿಯವರು, ನೀವು ಇಷ್ಟೆಲ್ಲ ಉತ್ತರ ಕರ್ನಾಟಕದ ಬಗ್ಗೆ, ಇದರ ಬಗ್ಗೆ ಯೋಜನೆಗಳನ್ನೆಲ್ಲ ನೀವು ಹೇಳ್ತೀರಿ, ಇದರ ಪೂರ್ಣಗೊಳಿಸ್ಲಿಕ್ಕೆ ನೀವಿರ್ತೀರಾ? ಯಾಕೆಂದ್ರೆ ನಿಮಗೇನೋ ರಾಜಕೀಯ ನಿಶಕ್ತಿ ಇದ್ದಂಗೆ ಕಾಣುತ್ತೆ. ಕಳೆದ 2-3 ದಿನದಿಂದ ನೀವು ಟ್ರೀಟ್ಮೆಂಟಲ್ಲಿ ಇದ್ರಿ. ಅದು ಕೇವಲ ದೈಹಿಕವಾದ ನಿಶಕ್ತಿ ಅಲ್ಲ, ರಾಜಕೀಯ ನಿಶಕ್ತಿ. ಅದನ್ನು ಸ್ಪಷ್ಟಪಡಿಸಿ ಅನ್ನುವ ರೀತಿಯ ಪ್ರಶ್ನೆ ಕೇಳಿದಾಗ ನೇರವಾಗಿ ಇನ್ನೊಂದು ಬಾಂಬನ್ನು ಸಿಡಿಸಿದ್ರು ಅವರು. 2.5 ವರ್ಷದ ಯಾವುದೇ ಒಪ್ಪಂದವೂ ಆಗಿಲ್ಲ, ಇವತ್ತಿಗೂ ಹೈಕಮಾಂಡ್ ನನ್ನ ಪರವಾಗಿದೆ, ನಾನೇ 5 ವರ್ಷ ಮುಖ್ಯಮಂತ್ರಿ ಅನ್ನುವ ಮೂಲಕ ಯಾವ ದೊಣ್ಣೆ ನಾಯಕ ಏನು ಬೇಕಾದರೂ ಮಾಡಲಿ, ನನ್ನ ಒಂದು ಕೂದಲನ್ನು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಹಾಗೆ ಬಹಳ ದರ್ಪದಿಂದ, ಬಹಳ ವಿಶ್ವಾಸದಿಂದ ಈ ಟಗರು ಗುಟ್ರು ಹಾಕಿದ್ದನ್ನು ಗಮನಿಸಿದರೆ, ಅಧಿವೇಶನ ಆರಂಭ ಆಗುವಾಗ ಇದ್ದ ಅಳುಕು ಇವತ್ತು ಅದು ಆಸ್ಫೋಟಿಸುವ ಮಟ್ಟಕ್ಕೆ ಡಬಲ್ ತ್ರಿಬಲ್ ಶಕ್ತಿ ಸಂಚಯ ಆದ ಗುಟ್ಟೇನು ಅನ್ನೋದರ ಬಗ್ಗೆ ಇಡೀ ರಾಜಕೀಯ ಚಿಂತನೆ ನಡೀತಾ ಇದೆ. ಒಂದು ಕಡೆ ಜನವರಿ 6, ತಪ್ಪಿದರೆ ಜನವರಿ 9ಕ್ಕೆ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಈಗಾಗಲೇ ಹೈಕಮಾಂಡ್ ಅಸ್ತು ಅಂದಿದೆ. ಡಿಸೆಂಬರ್ 27ಕ್ಕೆ CWC ಸಭೆ ಬೇರೆ ಕರೆದಿದ್ದಾರೆ. ಇದರ ಮಧ್ಯೆ ಬೆಳಗಾವಿ ಅಧಿವೇಶನದ ಆರಂಭದಿಂದ ಇವತ್ತಿನವರೆಗೂ ಡಿನ್ನರ್ ಮೀಟಿಂಗಿನ ಸರಣಿ ನಡೀತಾ ಇದೆ. ಅದರಲ್ಲೂ ನಿನ್ನೆ ನಡೆದಂಥ ಸತೀಶ್ ಜಾರಕಿಹೊಳಿ ಅವರ ಮನೆಯ ಡಿನ್ನರ್ ಮೀಟಿಂಗ್ ಅತ್ಯಂತ ಸಿದ್ದರಾಮಯ್ಯನವರಿಗೆ ಬಲ ತುಂಬುವ ಮೀಟಿಂಗ್ ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ. ಅಹಿಂದ ಸಮುದಾಯ ಒಂದಾಗಿದೆ. ಸತೀಶ್ ಜಾರಕಿಹೊಳಿ ನೇತೃತ್ವವನ್ನು ವಹಿಸಿದ್ದಾರೆ. ಮಹಾದೇವಪ್ಪ ಮತ್ತು ಪರಮೇಶ್ವರ್ ಅದರ ಉಳಿದ ಎಲ್ಲ ಕೆಲಸಗಳ ಹವಿರ್ಭಾಗವನ್ನು ತಮ್ಮ ಹೆಗಲ ಮೇಲೆ ಹೊತ್ತಾಗೆ ಕಾಣುತ್ತೆ. ಹಾಗಾದರೆ ಅಳುಕಿನಿಂದ ಆರಂಭಿಸಿದ ಸಿದ್ದರಾಮಯ್ಯನವರ ಧ್ವನಿ, ಬಾಡಿ ಲ್ಯಾಂಗ್ವೇಜು, ಮಾತು, ಕತೆ, ಆಮೇಲೆ ಪಕ್ಷದ ಆಂತರಿಕ ವಿಚಾರವನ್ನು ಪ್ರತಿಪಕ್ಷಗಳು ಎಷ್ಟೇ ಕೆಣಕಿದ್ರು, ಕುಚೋದ್ಯದಿಂದ ಕೆಣಕಿದ್ರು ಕೂಡ ಬಾಯಿ ಬಿಡಬೇಕಾದಂಥ ಅಗತ್ಯವಿಲ್ಲದೆ ಇದ್ದ ಅಧಿವೇಶನದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಂದ ಈ ಮಾತು ಹೊರಳಿದ್ದು ಯಾಕೆ? ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ನೇರವಾಗಿ ಪಂಥಾಹ್ವಾನ ಕೊಟ್ಟಂತ ಸಿದ್ದರಾಮಯ್ಯನವರು ಸದನದಲ್ಲೇ ಕಡತಕ್ಕೆ ಹೋಗುತ್ತೆ, ನೆನ್ಪಿಡಿ. ಸದನದಲ್ಲಿ ಅಧಿಕೃತವಾಗಿ ಯಾವ ಒಪ್ಪಂದವೂ ಆಗಿಲ್ಲ. ಇವತ್ತಿನವರೆಗೂ ಹೈಕಮಾಂಡ್ ನನ್ನ ಪರವಾಗಿದೆ,
ಹೈಕಮಾಂಡ್ ನನ್ನನ್ನು ಮುಂದುವರಿಸಿದ್ರೆ ನಾನೇ 5 ವರ್ಷ ಮುಖ್ಯಮಂತ್ರಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ನಾವೇ ನಾಯಕರು. ಯಾವ ದೊಣ್ಣೆ ನಾಯಕರು ಇಲ್ಲ ನಮ್ಮನ್ನು ಕೇಳಲಿಕ್ಕೆ. ಜನಪ್ರತಿನಿಧಿಗಳು ನಮ್ಮ ಪ್ರಭುಗಳು. ಜನರೇ ನಮ್ಮನ್ನು ಆಯ್ಕೆ ಮಾಡಿ ಕಳಿಸುವುದು, ಜನರೇ ನಮ್ಮ ನಾಯಕರು ಅನ್ನುವ ಪ್ರಜಾತಂತ್ರದ ಮೂಲ ಧಾತುವನ್ನು ಇಟ್ಟುಕೊಂಡು ಇವತ್ತು ಅಬ್ಬರಿಸಿದ್ದನ್ನು ನೋಡಿದರೆ DK ಶಿವಕುಮಾರ್ ಅವರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ದಕ್ಕದೇ ಅನ್ನುವ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಸದನದಲ್ಲೇ ಗುಟ್ರು ಹಾಕಿ ನಾನೇ ಯಾವ ಒಪ್ಪಂದವಾಗಿಲ್ರಿ ಅನ್ನುವಂಥ ರೀತಿಯಲ್ಲಿ ಅವ್ರು ಹೇಳಿದ್ದಿದೆಯಲ್ಲ. ಹಾಗಾದರೆ DK ಸುರೇಶ್ ಹೇಳಿದ ತಲೆ ಮೇಲೆ ಆಣೆ ಕೈ ಇಟ್ಟು ಆಣೆ ಮಾಡಿದ್ದನ್ನು ಮರ್ತಿದ್ದೀರಾ ಸಿದ್ದರಾಮಯ್ಯನವರೇ ಅಂತ ಕೇಳಿದ ಕಥೆ ಏನು? ರಾಹುಲ್ ಗಾಂಧಿ ಅವರು ಕೊಟ್ಟ ಮಾತಿಗೆ ನಾವು ತಪ್ಪುವುದಿಲ್ಲ. ಮಿಸ್ಟರ್ DK ಶಿವಕುಮಾರ್, ಪ್ಲೀಸ್ ವೇಟ್, ಐ ವಿಲ್ ಕಾಲ್ ಯು ಅಂತ ಮೆಸೇಜ್ ಮಾಡಿದ್ದು ಯಾಕೆ? ಈ ಎಲ್ಲ ರೀತಿಯ ಗೊಂದಲಗಳಿಗೆ ಕೊನೆಗೂ ಮಾತುಕತೆ ಗೀತುಕತೆ ಯಾವುದೂ ಒಪ್ಪಂದ ಆಗಿಲ್ಲ ಅನ್ನೋದನ್ನು ಸದನದಲ್ಲಿ ಹೇಳಿದ್ದರ ಔಚಿತ್ಯ ಏನು ಅನ್ನೋದರ ಬಗ್ಗೆ ನಿಮಗೆ ವಿವರಗಳನ್ನು ಕೊಡಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆಧಾರವಾಗಿ ನಿಲ್ಲಿ. ನೋಡಿ, ಈ ಅಧಿವೇಶನ ಒಂದು ನಿರ್ಣಾಯಕ ಅಧಿವೇಶನ ಆಗಿತ್ತು. ಮೊದಲನೇದಾಗಿ DK ಶಿವಕುಮಾರ್ ಹೇಳಿದ್ರು, ಈ ಅಧಿವೇಶನಕ್ಕೆ ನಾನು ಮುಖ್ಯಮಂತ್ರಿಯಾಗಿ ಪದಾರ್ಪಣೆ ಮಾಡ್ತೇನೆ. ಹಲವು ತಿಕ್ಕಾಟ ಕಾರಣ, ಮತ್ತೆ ರಾಹುಲ್ ಗಾಂಧಿ ದೇಶದಲ್ಲಿ ಇಲ್ಲದೇ ಇರುವಂಥದ್ದು. ಈಗಲೂ ಅವರು ದೇಶದಲ್ಲಿಲ್ಲ, ಈಗ ಅವರು ಚೈನಾಕ್ಕೆ ಹೋಗಿದ್ದಾರೆ, ಅದು ಪ್ರಶ್ನೆ ಬೇರೆ. ಚೈನಾಕ್ಕೆ ಹೋಗುವ ಮೊದಲನೇ ಅವರು ಎಲ್ಲ ಮಾತುಕತೆಗಳನ್ನು ಮಾಡಿ DK ಶಿವಕುಮಾರ ಪಟ್ಟಾಭಿಷೇಕ ಒಂದು ರೀತಿಯಲ್ಲಿ 100ಕ್ಕೆ 99% ನಿಗದಿತ. ಸಿದ್ದರಾಮಯ್ಯನವರು ನಾವು ನೋಡ್ಕೊಳ್ತೇವೆ, ಸಿದ್ದರಾಮಯ್ಯನವರ ಬಣವನ್ನು ನೀವು ನೋಡ್ಕೊಳ್ಳಿ ಅನ್ನುವಂಥ ಒಂದು ಟಾಸ್ಕನ್ನು ಕೊಟ್ಟು ಅವರು ಹೊರಟಿದ್ರು. ಅದಕ್ಕೂ ಮೊದಲು ನಂತರವೂ ಚರ್ಚೆ ಆಗ್ತಾ ಇದೆ. DK ಶಿವಕುಮಾರ್ ಈಗ ನಾಳೆ ಕೆಲವು ಕಾರ್ಯಕ್ರಮ ಇದೆ, ನಾಡಿದ್ದು ದೆಹಲಿಗೆ ಹೋಗ್ತಾರೆ. 27ಕ್ಕೆ CWC ಸಭೆ ಇದೆ. ಇದೆಲ್ಲದರ ಮಧ್ಯೆ ಹಾಗಾದರೆ ಸಿದ್ದರಾಮಯ್ಯನವರು ತೊಡೆ ತಟ್ಟಿದ್ದು ಯಾಕೆ? ಸಿದ್ದರಾಮಯ್ಯನವರಿಗೆ ಭುಜ ತಟ್ಟಿ ತೊಡೆ ತಟ್ಟಿ ನಿಮ್ಮ ಮಾಮೂಲಿ ಶೈಲಿಯಲ್ಲಿ ನಾನೇ ಮುಖ್ಯಮಂತ್ರಿ 5 ವರ್ಷ ಅಂತ ಹೇಳಿ ಅಂತ BJPಯ ಯತ್ನಾಳರಿಂದ ಹಿಡಿದು ಪ್ರತಿಯೊಬ್ಬರು ಹಾವಭಾವಗಳ ಮೂಲಕವೇ ಅವರನ್ನು ಕೆರಳಿಸಿದ್ರು ಕೂಡ ಅವರು ನನ್ನ ನಿಶಕ್ತಿ ರಾಜಕೀಯ ನಿಶಕ್ತಿ ಅಲ್ಲ, ಅದು ಶಾರೀರಿಕ ನಿಶಕ್ತಿ. ರಾಜಕೀಯ ನಿಶಕ್ತಿ ಹಿಂದೂ ಇರಲಿಲ್ಲ, ಮುಂದೂ ಬರುವುದಿಲ್ಲ, ಇಂದೂ ಇಲ್ಲ, ನಿಮ್ಮ ತಪ್ಪು ಕಲ್ಪನೆ ಅಂತ ಹೇಳ್ತಾ ಮಾತು ಶುರು ಮಾಡಿ ಕೊನೆಗೂ ಅವರು ಅಬ್ಬರಿಸಿದ ರೀತಿ ಅಂದರೆ ನಿಮಗೆ ಯಾರಿಗೂ ಸಂಶಯ ಬೇಡ. ಈ ಮಾತನ್ನು ಹೇಳಿದರು, ನಿಮ್ಗೆ ಅವರ ಮಾತನ್ನು ಕೇಳಿಸ್ತೇವೆ. ನಿಮಗೆ ಯಾರಿಗೂ ಸಂಶಯ ಬೇಡ, ಯಾವ ಒಪ್ಪಂದವೂ ಆಗಿಲ್ಲ, ನಾನೇ 5 ವರ್ಷ ಮುಖ್ಯಮಂತ್ರಿ. ನಾನೇ ಮುಖ್ಯಮಂತ್ರಿ. ಅಧ್ಯಕ್ಷರೇ 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ. 5 ವರ್ಷನೂ ಮುಂದೆನೂ ನಾನೇ ಇರ್ತೀನಿ. ಮುಂದೆನೂ ನಾನೇ ಇರ್ತೀನಿ. ಈ ರೀತಿಯ ಅದಕ್ಕೂ ಸ್ವಲ್ಪ ಹಿಂದೆ ಯಡಿಯೂರಪ್ಪನವ್ರು ಹೇಳಿರ್ಲಿಲ್ವ 5 ವರ್ಷ ಮುಖ್ಯಮಂತ್ರಿ ಅಂತ. ಆಮೇಲೆ ಅವ್ರ ಕತೆ ಏನಾಯ್ತು? ಈ ಗೊಂದಲ ಇದ್ದದ್ದು ಏಕದಮ್ ಈ ಸ್ಪಷ್ಟತೆಗೆ ಬರಲಿಕ್ಕೆ ಕಾರಣ ಏನು ಅದನ್ನು ನೀವು ಹುಡುಕ್ತಾ ಹೋದರೆ ಅದಕ್ಕೆ ಸತೀಶ್ ಜಾರಕಿಹೊಳಿಯವರ ನೇತೃತ್ವದ ಅಹಿಂದ್ ಸಮುದಾಯದ ಇಡೀಯದಾದಂಥ ಧ್ರುವೀಕರಣವೇ ಇಲ್ಲಿ ಸಾಕ್ಷಿಯಾಗಿ ನಿಲ್ತದೆ. ನಿನ್ನೆಯ ಡಿನ್ನರ್ ಮೀಟಿಂಗು ಅತ್ಯಂತ ಒಂದು ನಿರ್ಣಾಯಕವಾಗಿ ಕಾಣುತ್ತೆ. ನಿನ್ನೆ ಅವರು ಡಿನ್ನರ್ ಮೀಟಿಂಗಲ್ಲಿ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತಲೇ ದಾಖಲಾಗಿರುವುದು ಏನು ಅಂತಂದರೆ, ಯಾವುದೇ ಕಾರಣಕ್ಕೂ ನೀವು ಯಾರೂ ಹೆದರಬೇಕಾಗಿಲ್ಲ, ಸಂಕ್ರಾಂತಿಯ ಯಾವ ಒಂದು ಕ್ರಾಂತಿಯೂ ಇಲ್ಲ, CM ಬದಲಾವಣೆಯ ಪ್ರಶ್ನೆಯೇ ಇಲ್ಲ. ಸಂಕ್ರಾಂತಿಗೆ ಹೆಚ್ಚು ಅಂತಂದರೆ ಸಂಪುಟ ಪುನರ್ರಚನೆ ಆಗತ್ತೆ. ಅದು ಡಿಸೆಂಬರ್ 27ಕ್ಕೆ ಆಗುವ CWC ಸಭೆಯಲ್ಲೇ ಸಂಪೂರ್ಣ ನಿರ್ಧಾರ ಆಗುತ್ತೆ. ಹೆಚ್ಚು ಕೆಲವು ತಲೆಗಳನ್ನು ತೆಗೆಯಬೇಕಾಗ್ಬೋದು, ಅನಿವಾರ್ಯ ಕಾರಣ ಅದು. ನೀವು ಅದಕ್ಕೆ ಮಾನಸಿಕವಾಗಿ ಸಿದ್ಧವಾಗಿರಿ ಹೊರತು ಯಾವುದೇ ರೀತಿಯ ಪವರ್ ಶೇರಿಂಗ್ ಇಲ್ಲ, ಮತ್ತು CM ಬದಲಾವಣೆ ಅಂತೂ ಇಲ್ಲವೇ ಇಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಈ ಡಿನ್ನರ್ಗೂ ಮೊದಲು ಸಿದ್ದರಾಮಯ್ಯನವರನ್ನು ಭೇಟಿಯಾಗಿ, ನೋಡಿ, ಅಹಿಂದ್ ಸಮಾಜದ ಮಹಾನಾಯಕ ನೀವು,
ನೀವು ಮಾಸ್ ಲೀಡರು. ಇಡೀ ದೇಶದಲ್ಲಿ ಅತ್ಯಂತ ಪವರ್ಫುಲ್ ಆದಂಥ ಸರ್ಕಾರ ಏನಾದರೂ ಇದ್ದರೆ ಅದು ಕರ್ನಾಟಕದ ಸರ್ಕಾರ. ನಿಮ್ಮ ಸೀನಿಯಾರಿಟಿ, ನೀವು ಯಾವುದೇ ಕಾರಣಕ್ಕೂ ನೀವು ಈ ಪದವಿಯಿಂದ ಇಳಿಯಕೂಡದು. ಅಹಿಂದ ಸಮಾಜ ಸಿಡಿದು ನಿಂತರೆ ಏನಾಗತ್ತೆ ಅನ್ನೋದಕ್ಕೆ ನಾವೊಂದು ಸ್ಯಾಂಪಲ್ ಅನ್ನು ಈಗಾಗಲೇ ತೋರಿಸಿದ್ದೇವೆ. ಹಾಗಾಗಿ ನೀವು ಇಳಿಯುವ ಪ್ರಶ್ನೆಯೇ ಇಲ್ಲ. ಮತ್ತೆ ನಿಮ್ಮ ನಾಯಕತ್ವದ ಸಾರ್ವಭೌಮತೆ ಏನು ಅನ್ನೋದನ್ನು ನಾವು ತೋರಿಸ್ಲಿಕ್ಕೇನೆ ಅಹಿಂದ ರತ್ನ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೇವೆ. ಎಷ್ಟು ದೊಡ್ಡ ಕಾರ್ಯಕ್ರಮ ಅಂದರೆ 10 ಲಕ್ಷ ಜನರನ್ನು ಸೇರಿಸ್ತೇವೆ. ಅಲ್ಲಿ ನಿಮಗೆ ವಿದ್ಯುಕ್ತವಾಗಿ ಅಹಿಂದ ರತ್ನವನ್ನು ನಾವು ಪ್ರದಾನ ಮಾಡ್ತೇವೆ. ಇಷ್ಟಾಗಿಯೂ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ನಿಮ್ಮನ್ನು ಇಳಿಸಿತು ಅಂತಾದರೆ ಸರ್ಕಾರ ಪತನ ಆದರೂ ಚಿಂತೆ ಇಲ್ಲ. ನಾವು ನಮ್ಮ ಇಡೀದಾದಂಥ ಶಕ್ತಿ ಪ್ರದರ್ಶನವನ್ನು, ಯುಕ್ತಿ ಪ್ರದರ್ಶನವನ್ನು ನಾವು ಮಾಡಿಯೇ ಸಿದ್ಧ. ಹಾಗಾಗಿ ನೀವು ಏನೂ ಹೆದರಬೇಡಿ, ನಾವಿದ್ದೇವೆ. ಬಹುಶಃ ಈ ಅಹಿಂದ ಸಮಾಜದ ಪ್ರಾತಿನಿಧಿಕವಾದಂಥ ರಾಜಕೀಯ ನಾಯಕರ ಒಂದು ಒಗ್ಗೂಡುವಿಕೆಯೇ ಯತೀಂದ್ರ ಕೂಡ ಮೊನ್ನೆ ಹೇಳಿದ್ದು. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಅವರನ್ನು ಇಳಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಈ ಮಾತನ್ನ ಅವರು ಹೇಳಿದ್ದಾರೆ. ಅದರ ಜೊತೆಗೆ ಈಗ ಸಿದ್ದರಾಮಯ್ಯನವರು ನಮಗೆ ಯಾರು ನಿರ್ದೇಶನ ಕೊಡಬೇಕಾಗಿಲ್ಲ, ನಮಗೆ ನಾವೇ ನಾಯಕರು, ನಾವು ನಮ್ಮ ಮನಸ್ಸಿನಂತೆ ನಡ್ಕೊಳ್ತೇವೆ ಅಂತ ಸದನದಲ್ಲೇ ಹೇಳಿದ್ದಾರೆ. ಹಾಗಾಗಿ ಈ ರೀತಿಯ ವರ್ತನೆ, ಈ ರೀತಿ ಅವರ ಸಿಡಿಯುವಿಕೆ ಮತ್ತೆ ಇಡೀದಾಗಿ ಡಿನ್ನರ್ ಮೀಟಿಂಗಿನಲ್ಲಿ ತುಂಬಿಕೊಂಡಂಥ ಶಕ್ತಿ ಸಂಚಯ ಒಂದಂತೂ ಸತ್ಯ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಫೈನಲೈಸ್ ಆದಂಥ CM ಕುರ್ಚಿಯನ್ನು ಸತೀಶ್ ಜಾರಕಿಹೊಳಿ ಮತ್ತು ಇತರರು ಸೇರಿ ಕಸಿದುಕೊಳ್ತಾರಾ ಅನ್ನುವ ಪ್ರಶ್ನೆ ಈಗ ಬಹಳ ಮುಖ್ಯವಾದದ್ದು. ಯಾವುದೇ ಕಾರಣಕ್ಕೂ DCM ಶಿವಕುಮಾರ್ CM ಆಗಕೂಡದು. ಇದು ಸಿದ್ದರಾಮಯ್ಯನವರ ಬಣದ ಬಹಳ ಖಚಿತವಾದ ನಿಲುವು. ಅದಕ್ಕಾಗಿಯೇ ನೀವು ಪರಮೇಶ್ವರ ಮೇಲೆ ಪ್ರೀತಿ ಇದೆ ಅಂತ ಭಾವಿಸ್ಬೇಡಿ. ಪರಮೇಶ್ವರ್ CM ಆಗ್ತಾರೆ ದಲಿತಾಸ್ತ್ರದ ಮೂಲಕ ಅಂತಲೇ ಪರಮೇಶ್ವರನ್ನ ಇಲೆಕ್ಷನ್ನಲ್ಲಿ ಸೋಲಿಸಿದ್ದೆ ಸಿದ್ದರಾಮಯ್ಯನವರು ಅನ್ನೋದು ಗುಟ್ಟಾಗಿ ಉಳಿದಿಲ್ಲ. ಆದರೆ DK ಶಿವಕುಮಾರನ್ನ ತಡೆ ಹಿಡಿಯಲಿಕ್ಕೆ ಅಹಿಂದು ಮತ್ತು ದಲಿತಾಸ್ತ್ರದ ಮೂಲಕ ಪರಮೇಶ್ವರ್ ಅವರನ್ನ ಗುರಾಣಿಯಾಗಿ ಹಿಡಿಯುವ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಅಂಡ್ ಕಂಪನಿ ಮಾಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ ಪರವಾಗಿ 25 ಗುರುಗಳು, ಮಠಾಧೀಶರುಗಳು ಅವರು ಪರಮೇಶ್ವರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅವರ ಸೂತ್ರ ಏನು? ಪರಮೇಶ್ವರು CM ಆಗಲಿ ಮತ್ತೆ KPCC ಅಧ್ಯಕ್ಷತೆ ಸತೀಶ್ ಜಾರಕಿಹೊಳಿಗೆ ದಕ್ಕಬೇಕು. ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರದು. ಹಾಗಾದರೆ ಈ ಎಲ್ಲ ಅಧಿವೇಶನದ ಕೊನೆಯ ದಿನ DK ಶಿವಕುಮಾರ್ ಅವರ ಅನುಪಸ್ಥಿತಿ, DK ಶಿವಕುಮಾರ್ ತನ್ನ ಪದಗ್ರಹಣಕ್ಕೆ ಜನವರಿ 6 ಅಥವಾ 9 2 ಡೇಟನ್ನು ಫಿಕ್ಸ್ ಮಾಡಿಕೊಂಡು ಏನು ದೇವಸ್ಥಾನದಿಂದ ದೇವಸ್ಥಾನಕ್ಕೆ ಹರಕೆ ತೀರಿಸುವ ಕಾರ್ಯಕ್ರಮ ಮಾಡ್ತಾ ಇರುವ ಹೊತ್ತಿನಲ್ಲಿ DK ಶಿವಕುಮಾರ್ ಅವರಿಗೆ ಕುತ್ತಿಗೆ ಕೈ ಹಾಕಿ CM ಕುರ್ಚಿಯಿಂದ ದಬ್ಬುವ ರೀತಿಯಲ್ಲಿ ಸಿದ್ದರಾಮಯ್ಯನವರು ಹುಂಕರಿಸಿದ್ದನ್ನು ನೋಡಿದರೆ ಒಂದು ಸಂಗ್ರಾಮವಂತೂ ಬಹಳ ಖಚಿತ. ಈಗಾಗಲೇ BJP ಹೈಕಮಾಂಡು, ರಾಜ್ಯದ BJP ಅವರಿಗೆ ನೋಡಿ 100ಕ್ಕೆ 100 ಸಂಕ್ರಾಂತಿಯ ನಂತರವೋ ಸಂಕ್ರಾಂತಿಯ ಹೊತ್ತಿಗೋ ಕರ್ನಾಟಕದಲ್ಲಿ ಸುನಾಮಿಯೋ ಭೂಕಂಪವೋ ಖಂಡಿತವಾಗಿಯೂ ನಡೆಯಲಿಕ್ಕಿದೆ. ಹಾಗಾಗಿ ನೀವು ಅಲರ್ಟ್ ಆಗಿರಿ, ಅದನ್ನು ಎದುರಿಸಲಿಕ್ಕೆ ಸರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಯಾಕೆ ಹೇಳಿದ್ರಿ ಈ ಮಾತನ್ನ? ಈಗ ಸಿದ್ದರಾಮಯ್ಯನವರ ಬಣ ಗಟ್ಟಿಯಾಗಿದೆ. ಏನಕ್ಕೇನ ಸಿದ್ದರಾಮಯ್ಯನವರು ಇಲ್ಲದೇ ಇದ್ದರೆ ನಮಗೆ ಸರ್ಕಾರವೂ ಬೇಡ, ಅಧಿಕಾರವೂ ಬೇಡ, ಅದು ಏನೇ ಆಗಲಿ ನಾವು ಸಿದ್ದರಾಮಯ್ಯನೊಟ್ಟಿಗೆ ನಿಲ್ತೇವೆ ಅನ್ನುವಂಥದ್ದು ಈ ಬೆಳಗಾವಿ ಅಧಿವೇಶನದ ಹೊತ್ತಿನ ಸರಣಿ ಡಿನ್ನರ್ ಮೀಟಿಂಗಿನ ಕ್ಲೈಮ್ಯಾಕ್ಸ್. ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ನಡೆದಂಥ ಬಾಡೂಟದ ಕಾರ್ಯಕ್ರಮ ಏನನ್ನ ಹೇಳ್ತದೆ ಅಂತಂದರೆ, ಏನಕ್ಕೇನ ಸರ್ಕಾರ ಉಳಿಲಿ ಬೀಳಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರದು, ಸಿದ್ದರಾಮಯ್ಯನವರು ಇಳಿಯಬಾರದು. ಇದು ಒಂದೇ ಅಜೆಂಡಾ.
ಸಿದ್ದರಾಮಯ್ಯನವರು ಇಳಿಸ್ತೀರಿ ಅಂತಾದರೆ ನಾವು ಅದಕ್ಕೆ ಯಾವ ಅಸ್ತ್ರ ಹೂಡಬೇಕೋ ಅದನ್ನು ಮಾಡ್ತೇವೆ. ಇದು ಅವ್ರ ತೀರ್ಮಾನ. ಇನ್ನು ಡಿ ಕೆ ಶಿವಕುಮಾರ್ ಸಂಪೂರ್ಣವಾಗಿ ಇಷ್ಟು ಕಾಲ ಹೋರಾಟ ಮಾಡಿ ಕೊನೆಗೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ, ರಾಹುಲ್ ಗಾಂಧಿ, ಯಾಕೆಂದ್ರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರಿಗೆ ಆಪ್ತರು ಈಗಲೂ. ಅದನ್ನೇ ಸತೀಶ್ ಜಾರಕಿಹೊಳಿ ಹೇಳಿದ್ದು, ನಿಮಗೆ ಅಹಿಂದಿನ ಒಂದು ಹಿನ್ನೆಲೆ ಇದೆ, ಅಹಿಂದಿನ ಮಹಾನಾಯಕ ಬೇರೆ ನೀವು. ನೀವು ಮಾಸ್ ಲೀಡರು, ಆಮೇಲೆ ನೀವು ಇಡೀ ದೇಶದಲ್ಲಿ ಗುರುತಿಸಿಕೊಂಡಂಥ ಒಬ್ಬ ರಾಜಕಾರಣಿ, ನಿಮಗೆ ಎಲ್ಲ ಸಾಧ್ಯತೆಗಳು ಇದೆ. ಹಾಗಿರುವಾಗ ಅದರಲ್ಲೂ ನಿಮಗೆ ರಾಹುಲ್ ಗಾಂಧಿಯವರ ಪರಮ ಆಪ್ತತೆ ಇದೆ, ನೀವು ಯಾಕೆ ಇಳಿಬೇಕು, ನೀವು ಇಳಿಕೂಡುದು ಅಂತ. ಆದರೆ ಇಲ್ಲಿ ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ರಾಹುಲ್ ಗಾಂಧಿಯನ್ನು ಒಪ್ಪಿಸಿ ಕೊನೆಗೂ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡುವುದಕ್ಕೆ ಒಂದು ತೀರ್ಮಾನಕ್ಕೆ ಬಂದ ಹೊತ್ತಿನಲ್ಲಿಯೇ ಈ ಒಂದು ಮೊಸರಲ್ಲಿ ಕಲ್ಲು ಅನ್ನುವ ಹಾಗೆ ಇವರ ಇಡೀ ಕನಸಿನ ಗೋಪುರಕ್ಕೆ, ಆ ಕನಸಿನ ಬೆಲೂನಿಗೆ ಸೂಜಿ ಚುಚ್ಚುವ ಕೆಲಸವನ್ನು ಸಿದ್ದರಾಮಯ್ಯನವರು ಅಧಿವೇಶನದ ಕೊನೆಯ ದಿನ, ಅಧಿವೇಶನದಲ್ಲೇ ಅದು ಪ್ರತಿಪಕ್ಷದವರನ್ನ ಸಾಕ್ಷಿಯಾಗಿಟ್ಕೊಂಡು ನಾನೇ 5 ವರ್ಷ ಮುಖ್ಯಮಂತ್ರಿ, ಎರಡೂವರೆ ವರ್ಷದ ಯಾವ ಒಪ್ಪಂದರೂ ಇಲ್ಲರಿ ಅನ್ನುವಂಥ ಒಂದು ಮಾತನ್ನ ಹೇಳುವ ಮೂಲಕ ಬಾಂಬ್ ಹಾಕ್ತಾರೆ ಅಂತ ಆದರೆ ಈ ಡಿ ಕೆ ಶಿವಕುಮಾರ್ ಬಣ ಸುಮ್ಮನೆ ಕೂತ್ಕೊಳ್ತದ ಅನ್ನೋದು ಪ್ರಶ್ನೆ. ಅದಕ್ಕಾಗಿಯೇ ಸುನಾಮಿಯೋ ಭೂಕಂಪವೋ ಅಂತೂ ಎರಡರಲ್ಲೂ ಒಂದು ಗ್ಯಾರಂಟಿ. ಡಿ ಕೆ ಶಿವಕುಮಾರ್ ಬಣ ಇನ್ನು ಸುಮ್ಮನೆ ಕೂತ್ಕೊಳ್ಳುವ ಪ್ರಶ್ನೆನೇ ಇಲ್ಲ. ಅವರೆಲ್ಲ ಸಕಲ ತಯಾರಿ, ಕೋಟು ಗೀಟು ಎಲ್ಲ ರೆಡಿಯಾಗಿದೆ, ಡೇಟು ಫಿಕ್ಸ್ ಆಗಿದೆ, ಎಲ್ಲವೂ ಸಿದ್ಧವಾಗಿದೆ. ಹಾಗಿರುವಾಗ ಸಿದ್ದರಾಮಯ್ಯನವರು ಈಗ ಇಂಥ ಒಂದು ರಾಜಕೀಯದ ಒಂದು ಹುಂಕಾರವನ್ನ, ಹೂಟವನ್ನ, ಅಹಿಂದಾಸ್ತ್ರವನ್ನ ಎತ್ತಿಟ್ಟುಕೊಂಡು ಮುಂದಿಟ್ಟುಕೊಂಡು ತಾನೇ 5 ವರ್ಷ ಮುಖ್ಯಮಂತ್ರಿ, ಯಾವ ಮಗ ಬರ್ತಾನೆ ನನ್ನನ್ನು ವಿಚಲಿತಗೊಳಿಸಲಿಕ್ಕೆ ನೋಡೇ ಬಿಡ್ತಾನೆ ಅನ್ನುವಂಥ ಒಂದು ಹುಂಕರಿಕೆಯನ್ನು ಸದನದಲ್ಲೇ ಮಾಡಿದ್ದು, ಇದು ನಿಜವಾಗಿಯೂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಪಂಥಾವಾನ ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ. ಹಾಗಾಗಿ ಜನವರಿಯಲ್ಲಿ ಸಂಕ್ರಾಂತಿ ಕ್ರಾಂತಿ ಅಂತೂ ಗ್ಯಾರಂಟಿ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ತಡೆಯಲಿಕ್ಕೆ ಹೊರಟಂಥ ಸಿದ್ದರಾಮಯ್ಯನವರ ಬಣ ಈ ಸರ್ಕಾರವನ್ನೇ ಉರುಳಿಸ್ತದೋ, ಅದರ ಪರಿಣಾಮವಾಗಿ ಈಗಾಗಲೇ ಬಿಜೆಪಿ ಹೈಕಮಾಂಡು ಊಹಿಸಿದಾಗೆ ಮಧ್ಯಂತರ ಚುನಾವಣೆ ಏನಾದರೂ ಕರ್ನಾಟಕಕ್ಕೆ ಪ್ರಾಪ್ತವಾಗಬಹುದೋ? ಯಾಕಂದರೆ ನಿನ್ನೆ ಅಧಿವೇಶನದ 2 ದಿನದ ಹಿಂದೆ ನಾವು ಈಗಲೂ ಚುನಾವಣೆ ಹೋಗ್ಲಿಕ್ಕೆ ರೆಡಿ, ಸಭಾಧ್ಯಕ್ಷರು ಒಂದು ತಮಾಷೆಗೋ ಏನೋ ನಾಟಕ ಮಾಡ್ದಂಗೆ ಮಾಡಿದ್ರಲ್ಲ, ಎಲ್ಲರೂ ಸೈನ್ ಹಾಕಿ ಕೊಟ್ಬಿಡಿ, ಈಗಲೇ ಇದನ್ನು ಬರ್ಖಾಸ್ತುಗೊಳಿಸ್ಬಿಡ್ತೇನೆ, ಚುನಾವಣೆಗೆ ಹೋಗ್ಬಿಟ್ರಾಯ್ತು ಅಂತ ಹೇಳ್ತಾ ಇದ್ರು. ಅಂದರೆ ಬಿಜೆಪಿಯೂ ಅದನ್ನು ನಿರೀಕ್ಷೆ ಮಾಡ್ತಾ ಇದೆ, ಮಧ್ಯಂತರ ಚುನಾವಣೆಯ ಒಂದು ಸಾಧ್ಯತೆಯನ್ನು. ಅದಕ್ಕೆ ಪೂರಕವಾಗಿ ಒಂದು ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಹೈಕಮಾಂಡ್ ಅತ್ಯಂತ ಕಠಿಣವಾದ ನಿರ್ಧಾರವನ್ನು ತೆಗೆದುಕೋಬೇಕು. ಆ ನಿರ್ಧಾರವನ್ನು ತೆಗೆದುಕೊಂಡ್ರೆ ಡಿ ಕೆ ಶಿವಕುಮಾರ್ ದೇವರಾಣೆಗೂ ಒಪ್ಪುವ ಸ್ಥಿತಿಯಲ್ಲಿಲ್ಲ. ಅವರು ಒಂದೋ ಕ್ರಾಂತಿ, ಬಂಡಾಯ, ಸುನಾಮಿಯೋ, ಭೂಕಂಪವೋ ಯಾವುದಕ್ಕೋ ಕಾರಣ ಆಗುವಂಥ ಒಂದು ಹೆಜ್ಜೆಯನ್ನು ಖಂಡಿತವಾಗಿ ಇಡ್ತಾರೆ, ನೋ ಡೌಟ್. ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೊರಟಂಥ ಹೈಕಮಾಂಡಿನ ನಿರ್ಧಾರಕ್ಕೆ ಭಾಗಶಃ ಒಪ್ಪಿಕೊಂಡಂಥ ಅಧಿಕಾರ ಶಾಶ್ವತ ಅಲ್ಲ, 5 ವರ್ಷ ಇರ್ತೇವೆ ಅಂತ ನಾವು ಹೇಳ್ಬೋದು, ಹೈಕಮಾಂಡ್ ಒಪ್ಪಬೇಕು, ಒಪ್ಪಿದರೆ ನಾನು ಮುಂದುವರಿತೇನೆ. ಯಡಿಯೂರಪ್ಪನವ್ರು ಹೀಗೆ ಹೇಳಿರಲಿಲ್ವೇ, ಆದರೆ ಏನಾಯಿತು ಕತೆ? ಈ ಥರ ಮಾತಾಡ್ತಾ ಇದ್ದಂಥ ಸಿದ್ದರಾಮಯ್ಯನವರು ನೇರ ದಾಳಿ ಮತ್ತು ಯುದ್ಧಕ್ಕೆ ಸಿದ್ಧವಾಗಿದ್ದಾರೆ ಅಂತ ಆದರೆ ಸಂಕ್ರಾಂತಿ ಕ್ರಾಂತಿ ಮತ್ತು ಉತ್ಪಾತ ಗ್ಯಾರಂಟಿ. ಕಾಂಗ್ರೆಸ್ಸಿನ ಒಳಗಡೆ ಒಂದು ನಿರ್ಣಾಯಕ ಹಂತಕ್ಕೆ ಕುರ್ಚಿ ಕದನ ಬಂದು ನಿಂತಿದೆ ಅನ್ನೋದು 100ಕ್ಕೆ 100 ಸ್ಪಷ್ಟ. CM ಪಟ್ಟ ಸಿದ್ದರಾಮಯ್ಯನವರಿಗೆ ಉಳಿಯುತ್ತೋ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ದಕ್ಕುತ್ತೋ ಅನ್ನುವಂಥ ಪ್ರಶ್ನೆ ಮತ್ತೆ ಈ ಹೊತ್ತಲ್ಲಿ ಹುಟ್ಕೊಂಡಿದೆ. ಅದೇ ಪ್ರಶ್ನೆಯನ್ನು ಇಟ್ಕೊಂಡೇ ಹಲವು ವ್ಯಾಖ್ಯಾನಗಳು ನಡೀತಾ ಇವೆ. ನಿನ್ನೆಯವರೆಗೆ ಡಿ ಕೆ ಶಿವಕುಮಾರ್ ಸಂಕ್ರಾಂತಿಯ ಮುಖ್ಯಮಂತ್ರಿ ಅನ್ನುವಂಥ ವ್ಯಾಖ್ಯಾನವೇ ನಡೀತಾ ಇತ್ತು. ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರೇ ಪಟಾಕಿ ಹಚ್ಚಿದ್ದಾರೆ ಅಥವಾ ಕೊಳ್ಳಿ ಇಟ್ಟಿದ್ದಾರೆ, ಬೆಂಕಿ ಇಟ್ಟಿದ್ದಾರೆ. ಈ ಬೆಂಕಿಯ ಪರಿಣಾಮ ಏನಾಗ್ಬೋದು? ಯಾರು ಮೈ ಸುಟ್ಕೊಳ್ತಾರೆ?
ಯಾರು ಬೆಚ್ಚಿಗೆ ಚಳಿ ಕಾಸ್ಕೊಳ್ತಾರೆ ಇದನ್ನ ಈಗ ನಾವು ನೋಡಬೇಕಾಗಿದೆ. ಬಹಳ ಕುತೂಹಲದ ಘಟ್ಟಕ್ಕೆ ಒಂದು ರೀತಿಯ ಮ್ಯಾಚ್ ಟೈ ಆದ ಹಾಗೆ ಇದು. ಮ್ಯಾಚ್ ಟೈ ಆದಾಗ ಯಾವ ರೀತಿಯ ಕುತೂಹಲ ಇರುತ್ತೋ ಅದೇ ಕುತೂಹಲ ಈಗ DKಶ ಮತ್ತು ಸಿದ್ದರಾಮಯ್ಯನವರ ಕುರ್ಚಿ ಕದನಕ್ಕೆ ರೋಚಕವಾಗಿ ಪ್ರಾಪ್ತವಾಗಿದೆ. ನಮಸ್ತೆ.